ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ ಅಂತ. ಸುರಸನ್ ಶಾಲೆಯಲ್ಲಿ ಸುಮಾರು 9 ವರ್ಷಗಳ ಕಾಲ SMC ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ. ಅಲ್ಲಿ ಸರ್ಕಾರದಿಂದ ಬಂದಂಥ ಹಣವನ್ನು ಸಮರ್ಪಕವಾಗಿ ಬಳಸಿ ಶಾಲೆ ಅಭಿವೃದ್ಧಿಗೆ ನಾವು ಹಲವಾರು ವರ್ಷಗಳ ಕಾಲ ಸಮುದಾಯವನ್ನು ಗಣನೆಗೆ ತಗೊಂಡು ಸಮುದಾಯದ ವಿಶ್ವಾಸವನ್ನು ಗಳಿಸಿ ಶಾಲೆಗೆ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನವನ್ನು ಕೊಟ್ಟು ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡೋದು. ಆ ನಂತರದ ದಿನಗಳಲ್ಲಿ ನಮಗೆ ಎಲ್ಲ ಅಭಿವೃದ್ಧಿಗೆ ಶಿಕ್ಷಕರಿಂದ ಮತ್ತು ಸಮುದಾಯದಿಂದ ಭಾಳ ಪ್ರಾಮಾಣಿಕವಾದಂಥ ಸಪೋರ್ಟ್ ನಮಗೆ ಸಿಕ್ತು. ಜೊತೆಗೆ ಕಾಲಾನಂತರದಲ್ಲಿ ನಮ್ಮ ಶಾಲೆಗೆ ಉತ್ತಮ ಶಿಕ್ಷಕರು ಆಗಮಿಸಿದರು. ಸುಖೇಶ್ ಸರ್ ಬಂದರು. ನಾನು 9 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದಾಗಲೂ ಸಹ ಕೊನೆಯ ಅವಧಿಯಲ್ಲಿ ನನಗೆ ಈ ಒಳ್ಳೆಯ ಶಿಕ್ಷಕರಿಂದ ನನಗೆ ಸಿಕ್ತು. ಆದರೆ ಇದೇ ಶಿಕ್ಷಕರಿಂದ ನನ್ನ 9 ವರ್ಷದ ಅವಧಿಯಲ್ಲಿ ಸಿಕ್ಕಿದರೆ ಶಾಲೆ ಇನ್ನೂ ಉನ್ನತವಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋದು ಒಂದು ಆಸೆ ಇತ್ತು. ಕೊನೆಯ ಹಂತದಲ್ಲಿ ಸಿಕ್ಕಿದ್ರು. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಯಾವತ್ತೂ ನಾವು ಮಾತಾಡ್ತಿರೋದೇನೆಂದರೆ ಗುಣಮಟ್ಟದ ಶಿಕ್ಷಣ ನಮ್ಮ ಶಾಲೆಗೆ ಸಿಗಬೇಕು. ಯಾಕೆಂದರೆ ಕೂಲಿ ಕಾರ್ಮಿಕರ ಮಕ್ಕಳೇ ಜಾಸ್ತಿಯಾಗಿ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಅಲ್ಲಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾಯಿದ್ನು. ಹಾಗಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ನಮ್ಮ ಶಾಲೆಗೆ ಆಗಮಿಸಿದ್ರು. ಕೊನೆಯ ಹಂತದಲ್ಲಿ ನಮ್ಗೆ ಅವ್ರು ಸಿಕ್ಕಿದ್ರು. ನನ್ನ ಅವಧಿ ಮುಗಿತು ಬಂದಾಗ ಈಗಲೂ ಸಹ ಉತ್ತಮವಾದಂಥ ಶಿಕ್ಷಣದ ವ್ಯವಸ್ಥೆ ಇದೆ, ಗುಣಮಟ್ಟದ ಶಿಕ್ಷಣ ಆಗ್ತಾಯಿದೆ. ಜೊತೆಗೆ ಶಾಲೆಗೆ ಪಾಠೋಪಕರಣದ ಜೊತೆಗೆ ಪೀಠೋಪಕರಣಗಳು ಸಹ ಉತ್ತಮವಾಗಿ ನಮ್ಮ ಶಾಲೆಯಲ್ಲಿದ್ದಾವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಜಾಸ್ತಿ ನಮ್ಮ ಸುತ್ತಮುತ್ತ ಇರೋದ್ರಿಂದ ಆ ಮಕ್ಕಳಿಗೆ ವಾಹನ ವ್ಯವಸ್ಥೆ ಆಗಲಿ ಅಥವಾ ಬೇರೆ ಅವರಿಗೆ ಉತ್ತಮ ಶಿಕ್ಷಣ ಸಿಗಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಆ ಶಿಕ್ಷಣ ನಮ್ಮ ಶಾಲೆಯಿಂದ ನಡೀತಾ ಇದೆ. ಅದಕ್ಕೆ ಮಹತ್ತರವಾದಂಥ ಹೆಜ್ಜೆ ಇಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಸುಖೇಶ್ ಸರ್, ಜೊತೆಗೆ ಅವರ ಸಿಬ್ಬಂದಿ ವರ್ಗ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಒಂದೇ ಮೂಲ ಉದ್ದೇಶವಾಗಿರಬಾರ್ದು ಮಕ್ಕಳಿಗೆ. ಅಲ್ಲಿ ಜೊತೆಗೆ ಆ ಮೂಲ ಸೌಕರ್ಯಗಳು ಸಮಾಜದಲ್ಲಿ ಇಲಾಖೆಯಿಂದ ಹೆಂಗೆ ಸಿಗುತ್ತಾ ಅದನ್ನು ಪ್ರಯೋಜನಕಾರಿಯಾಗಿ ಮಕ್ಕಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆಯ ಶಿಕ್ಷಕರಿಂದ ಉತ್ತಮವಾಗಿ ಮಾಡ್ತಿದ್ದಾರೆ. ಜೊತೆಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಇದೆ, ಕಂಪ್ಯೂಟರ್ ಶಿಕ್ಷಣ ಇದೆ, ಎಲ್ಲವೂ ಇದೆ. ಎಲ್ಲವೂ ಇದ್ದರೂ ಸಹ ಮಕ್ಕಳಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಪ್ರಾಮಾಣಿಕವಾಗಿ ತಲುಪಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ನಮ್ಮ ಶಿಕ್ಷಕರಿಂದ ನಡೀತಾ ಇದೆ. ದಿನ ಸಮುದಾಯಗಳ ಸಹಾಯದಿಂದ, ಲಯನ್ಸ್ಗಳ ಸಹಾಯದಿಂದ, ರೋಟರಿ ಸಂಸ್ಥೆಗಳ ಸಹಾಯದಿಂದ ಅವರಿಗೆ ವಾಹನದ ವ್ಯವಸ್ಥೆ ಇರ್ಬೋದು, ಹಾಗೂ ಮತ್ತು ಯೂನಿಫಾರ್ಮ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಹ ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸಿ ಶಾಲೆಯಲ್ಲಿ ಈಗ ನಮ್ಮಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಪ್ರಮಾಣದಲ್ಲಿ ಇರೋದೇ ವಲಸೆ ಕಾರ್ಮಿಕರ ಮಕ್ಕಳು. ಅವರಿಗೆಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಮುದಾಯದ ಸಹಕಾರದಿಂದ, ಊರಿನವರ ಸಹಕಾರದಿಂದ ಶಾಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಲಿ, ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ, ಇದೇ ಥರ ಶಿಕ್ಷಕರಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿ. ಜೊತೆಗೆ ಕಮಿಟಿಯಲ್ಲಿ ಶಾಲಾ ಅಧ್ಯಕ್ಷನಾಗಿ ಇದ್ದಂಥ ಸಮಯದಲ್ಲಿ ಶಾಲೆಗೆ ಏನು ಬೇಕೋ ಆ ಕೆಲಸಗಳನ್ನು ನಾವು ಮಾಡ್ತಾಯಿದ್ನು. ಅದೇ ಥರ ಈಗಲೂ ಸಹ ಅದೇ ರೀತಿಯಾದ ಸಹಕಾರವನ್ನು ನಾವು ಕೊಡ್ತೀವಿ. ಶಿಕ್ಷಕರಿಗೆ ಸಲಹೆಗಳನ್ನು ಕೊಡ್ತಾ ಇರ್ತೀವಿ. ನಮ್ಮಿಂದ ಆದ ಕೆಲಸವನ್ನು ನಾವು ಮಾಡ್ತಿರ್ತೀವಿ ಅಂತ ಹೇಳ್ತಾ ಈ ಶಾಲೆ ಬಹು ವರ್ಷಗಳ ಕಾಲ ಇದೇ ಥರ ಉಳ್ಕೊಂಡು ಹೋಗಲಿ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ, ಒಳ್ಳೆಯ ಶಿಕ್ಷಣ ಸಿಗಲಿ, ನಮ್ಮ ಊರಿಗೊಂದು ಒಳ್ಳೆಯ ಹೆಸರು ಬರಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.